ಮೊದಲನೇ ಪ್ರಶ್ನೆ, ಯಾವ ಪ್ರಾಣಿ ಮನುಷ್ಯನಂತೆ ಮಲಗುತ್ತದೆ? ಎ. ಹುಲಿ, ಬಿ. ಗೂಬೆಗಳು, ಸಿ. ಕುರಿ, ಡಿ. ನಾಯಿ. ಉತ್ತರ ಡಿ. ನಾಯಿ. ಎರಡನೇ ಪ್ರಶ್ನೆ, ಯಾವ ತರಕಾರಿಯನ್ನು ತಿನ್ನುವುದರಿಂದ ಎತ್ತರವು ವೇಗವಾಗಿ ಹೆಚ್ಚಾಗುತ್ತದೆ? ಎ. ಹಾಗಲಕಾಯಿ, ಬಿ. ಪಾಲಕ್ ಸೊಪ್ಪು, ಸಿ. ಆಲೂಗಡ್ಡೆ, ಡಿ. ಟೊಮ್ಯಾಟೊ. ಉತ್ತರ ಬಿ. ಪಾಲಕ್ ಸೊಪ್ಪು. ಮೂರನೇ ಪ್ರಶ್ನೆ, ತನ್ನ ಜೀವಿತಾವಧಿಯಲ್ಲಿ ಒಮ್ಮೆ ಮಾತ್ರ ಹಣ್ಣುಗಳನ್ನು ನೀಡುವ ಸಸ್ಯ ಯಾವುದು? ಎ. ಬೆರ್ರಿ ಹಣ್ಣು, ಬಿ. ಬಾಳೆಹಣ್ಣು, ಸಿ. ಮಾವು, ಡಿ. ದಾಳಿಂಬೆ. ಉತ್ತರ ಬಿ. ಬಾಳೆಹಣ್ಣು. ನಾಲ್ಕನೇ ಪ್ರಶ್ನೆ, ಹೊಟ್ಟೆಯ ಕೊಬ್ಬನ್ನು ಕಡಿಮೆ ಮಾಡಿಕೊಳ್ಳಲು ಯಾವ ಹಣ್ಣುಗಳನ್ನು ತಿನ್ನಬೇಕು? ಎ. ಪಪ್ಪಾಯ ಹಣ್ಣು, ಬಿ. ಪೈನಾಪಲ್, ಸಿ. ಬಾಳೆಹಣ್ಣು, ಡಿ. ಪೇರಳೆ ಹಣ್ಣು. ಉತ್ತರ ಬಿ. ಪೈನಾಪಲ್ ಹಣ್ಣು. ಐದನೇ ಪ್ರಶ್ನೆ, ಹೃದಯ ಆರೋಗ್ಯಕರವಾಗಿ ಇರಲು ಯಾವ ಸಮಯದಲ್ಲಿ ಮಲಗಬೇಕು? ಎ. 8ರಿಂದ 9, ಬಿ. 10ರಿಂದ 11, ಸಿ. 9ರಿಂದ 10, ಡಿ. 11ರಿಂದ 12. ಉತ್ತರ ಬಿ. 10ರಿಂದ 11. ಆರನೇ ಪ್ರಶ್ನೆ, ಊಟದ ನಂತರ ಆಹಾರವು ತ್ವರಿತವಾಗಿ ಜೀರ್ಣವಾಗಲು ಏನು ತಿನ್ನಬೇಕು? ಎ. ಸೇಬು ಹಣ್ಣು, ಬಿ. ಪುದೀನ ರಸ, ಸಿ. ಸೊಪ್ಪು, ಡಿ. ಜೀರಿಗೆ. ಉತ್ತರ ಸಿ. ಸೊಪ್ಪು. ಏಳನೇ ಪ್ರಶ್ನೆ, ಜಗತ್ತಿನಲ್ಲಿ ಹೆಚ್ಚಿನ ಜನರು ಯಾವ ಮಾಂಸವನ್ನು ತಿನ್ನುತ್ತಾರೆ? ಎ. ಗೋಮಾಂಸ, ಬಿ. ಹಂದಿ ಮಾಂಸ, ಸಿ. ಚಿಕನ್, ಡಿ. ಮಾಂಸ. ಉತ್ತರ ಬಿ. ಹಂದಿ ಮಾಂಸ. ಎಂಟನೇ ಪ್ರಶ್ನೆ, ರಕ್ತ ಹೆಪ್ಪುಗಟ್ಟಲು ಮತ್ತು ಖಂಡಗಳು ಸಂಕುಚಿತಗೊಳ್ಳಲು ಯಾವ ಲೋಹದ ಅಗತ್ಯವಿದೆ? ಎ. ಕಬ್ಬಿಣ, ಬಿ. ಕ್ಯಾಲ್ಸಿಯಂ, ಸಿ. ಸೋಡಿಯಂ, ಡಿ. ತಾಮ್ರ. ಉತ್ತರ ಬಿ. ಕ್ಯಾಲ್ಸಿಯಂ. ಒಂಬತ್ತನೇ ಪ್ರಶ್ನೆ, ಮಧುಮೇಹ ಇರುವವರು ಯಾವ ಹಣ್ಣು ತಿನ್ನಬೇಕು? ಎ. ಸ್ಟ್ರಾಬೆರಿ, ಬಿ. ಬೆರ್ರಿ ಹಣ್ಣು, ಸಿ. ಹಲಸಿನ ಹಣ್ಣು, ಡಿ. ಪೈನಾಪಲ್. ಉತ್ತರ ಬಿ. ಬೆರ್ರಿ ಹಣ್ಣು. ಹತ್ತನೇ ಪ್ರಶ್ನೆ, ಕಣ್ಣುಗಳು ಮತ್ತು ಕಿವಿಗಳನ್ನು ಸ್ವಚ್ಛಗೊಳಿಸಲು ತನ್ನ ನಾಲಿಗೆಯನ್ನು ಬಳಸುವ ಪ್ರಾಣಿ ಯಾವುದು? ಎ. ನಾಯಿ, ಬಿ. ಆನೆ, ಸಿ. ಸಿಂಹ, ಡಿ. ಜಿರಾಫೆ. ಉತ್ತರ ಡಿ. ಜಿರಾಫೆ. ಹನ್ನೊಂದನೇ ಪ್ರಶ್ನೆ, ಸತ್ತವರು ಬಳಸುವ ಯಾವ ವಸ್ತುಗಳನ್ನು ಮನೆಯಲ್ಲಿ ಇಡಬಾರದು? ಎ. ಗಡಿಯಾರ, ಬಿ. ಶೂಗಳು, ಸಿ. ಕನ್ನಡಕ, ಡಿ. ಬಂಗಾರ. ಉತ್ತರ ಎ. ಗಡಿಯಾರ. ಹನ್ನೆರಡನೇ ಪ್ರಶ್ನೆ, ಯಾವ ಹಕ್ಕಿ ತನ್ನ ಮೆದುಳಿನ ಅರ್ಧ ಭಾಗವನ್ನು ನಿದ್ರಿಸಬಲ್ಲದು? ಎ. ಗೂಬೆ, ಬಿ. ರಣಹದ್ದು, ಸಿ. ನವಿಲು, ಡಿ. ಬಾತುಕೋಳಿ. ಉತ್ತರ ಡಿ. ಬಾತುಕೋಳಿ. 13ನೇ ಪ್ರಶ್ನೆ, ಮೊಸರು ಮತ್ತು ಜಿಲೇಬಿ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ? ಎ. ಕ್ಯಾನ್ಸರ್, ಬಿ. ತಲೆನೋವು, ಸಿ. ಟೈಫಾಯ್ಡ್, ಡಿ. ಜೀರ್ಣಾಂಗ ವ್ಯವಸ್ಥೆ. ಉತ್ತರ ಡಿ. ಜೀರ್ಣಾಂಗ ವ್ಯವಸ್ಥೆ. 14ನೇ ಪ್ರಶ್ನೆ, ಯಾವ ಹಣ್ಣು ಮಾನವನ ದೇಹದಲ್ಲಿ ಬಿಳಿ ರಕ್ತ ಕಣಗಳು ಹೆಚ್ಚುತ್ತದೆ? ಎ. ಸೇಬು, ಬಿ. ಕಿತ್ತಳೆ, ಸಿ. ಪಪ್ಪಾಯಿ, ಡಿ. ಕಿವಿ ಹಣ್ಣು. ಉತ್ತರ ಡಿ. ಕಿವಿ ಹಣ್ಣು. 15ನೇ ಪ್ರಶ್ನೆ, ಗಾಯಗಳನ್ನು ತ್ವರಿತವಾಗಿ ಗುಣಪಡಿಸಲು ಯಾವ ತರಕಾರಿ ಉಪಯುಕ್ತವಾಗಿದೆ? ಎ. ಟೊಮ್ಯಾಟೊ, ಬಿ. ಹಾಗಲಕಾಯಿ, ಸಿ. ಬೆಂಡೆಕಾಯಿ, ಡಿ. ಕ್ಯಾರೆಟ್. ಉತ್ತರ ಡಿ. ಕ್ಯಾರೆಟ್. 16ನೇ ಪ್ರಶ್ನೆ, ಯಾವ ಸೊಪ್ಪನ್ನು ಹೆಚ್ಚಾಗಿ ಅಡುಗೆಯಲ್ಲಿ ತಿನ್ನುವುದರಿಂದ ಕೂದಲು ಕಪ್ಪಾಗಿ ಉದ್ದವಾಗಿ ಬೆಳೆಯುತ್ತವೆ?
ಎ ಕರಿಬೇವು, ಬಿ ನುಗ್ಗೆ ಸೊಪ್ಪು, ಸಿ ಪಾಲಕ್ ಸೊಪ್ಪು, ಡಿ ರಾಜಗಿರಿ. ಉತ್ತರ ಎ ಕರಿಬೇವು. 17ನೇ ಪ್ರಶ್ನೆ, ಕಷ್ಟದ ಸಮಯ ಬಂದಾಗ ಮನೆಗೆ ಬರುವ ಜೀವಿ ಯಾವುದು? ಎ ನಾಯಿ, ಬಿ ಕೋಳಿ, ಸಿ ಬೆಕ್ಕು, ಡಿ ಹಾವು. ಉತ್ತರ ಎ ನಾಯಿ. 18ನೇ ಪ್ರಶ್ನೆ, ಮಣ್ಣಿನ ಮಡಿಕೆ ನೀರನ್ನು ಕುಡಿಯುವುದರಿಂದ ಯಾವ ರೋಗವನ್ನು ಗುಣಪಡಿಸಬಹುದು? ಎ ಮೈಗ್ರೇನ್, ಬಿ ಹೃದಯ ರೋಗ, ಸಿ ಕ್ಯಾನ್ಸರ್, ಡಿ ಅಸಿಡಿಟಿ. ಉತ್ತರ ಡಿ ಅಸಿಡಿಟಿ. 19ನೇ ಪ್ರಶ್ನೆ, ಪ್ಲಾಸ್ಟಿಕ್ ಬಾಟಲಿನಲ್ಲಿ ನೀರು ಕುಡಿದರೆ ಯಾವ ರೋಗ ಬೇಗ ಬರುತ್ತದೆ? ಎ ಹೃದಯಾಘಾತ, ಬಿ ಕ್ಯಾನ್ಸರ್, ಸಿ ಲೈಂಗಿಕ ಸಮಸ್ಯೆ, ಡಿ ಕೀಲ್ನೋವು. ಉತ್ತರ ಬಿ ಕ್ಯಾನ್ಸರ್. 20ನೇ ಪ್ರಶ್ನೆ, ಹೆಚ್ಚು ನೂಡಲ್ಸ್ ತಿಂದರೆ ಯಾವ ರೋಗ ಬರಬಹುದು? ಎ ಹೊಟ್ಟೆ ನೋವು, ಬಿ ಕ್ಯಾನ್ಸರ್, ಸಿ ಯಕೃತ್ತಿನ ಸಮಸ್ಯೆ, ಡಿ ಅಧಿಕ ರಕ್ತದೊತ್ತಡ. ಉತ್ತರ ಬಿ ಕ್ಯಾನ್ಸರ್. ರಾವಿ ಗಿಡ ಅಥವಾ ಅರಳಿ ಮರ ರಾತ್ರಿ ಯಾವ ವಾಯುವನ್ನು ಬಿಡುಗಡೆ ಮಾಡುತ್ತದೆ? ಎ ಜಲಜನಕ, ಬಿ ಇಂಗಾಲದ ಡೈಆಕ್ಸೈಡ್, ಸಿ ಮೀಥೇನ್, ಡಿ ಆಮ್ಲಜನಕ. ಉತ್ತರ ಬಿ ಇಂಗಾಲದ ಡೈಆಕ್ಸೈಡ್. ಅರಳಿ ಮರವು ರಾತ್ರಿ ವೇಳೆಯಲ್ಲಿ ಇಂಗಾಲದ ಡೈಆಕ್ಸೈಡ್ ಅನ್ನು ಬಿಡುಗಡೆ ಮಾಡುತ್ತದೆ. ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಆಪ್ಷನ್ಸ್: ಎ 2 ಗಂಟೆಗಳು, ಬಿ 8 ನಿಮಿಷಗಳು, ಸಿ 8 ಸೆಕೆಂಡ್ಗಳು, ಡಿ 10 ನಿಮಿಷಗಳು. ಉತ್ತರ ಬಿ 8 ನಿಮಿಷಗಳು. ಸೂರ್ಯನ ಬೆಳಕು ಭೂಮಿ ಮೇಲೆ ಬೀಳಲು ಅಥವಾ ಭೂಮಿ ತಲುಪಲು 8 ನಿಮಿಷಗಳ ಕಾಲಾವಧಿ ತೆಗೆದುಕೊಳ್ಳುತ್ತದೆ. ಮಾನವರು ಎಲ್ಲಾ ಬಣ್ಣಗಳಿಗಿಂತ ಯಾವ ಬಣ್ಣವನ್ನು ಅತಿ ಹೆಚ್ಚಾಗಿ ಬಳಸುತ್ತಾರೆ? ಎ ಹಸಿರು, ಬಿ ಕಪ್ಪು, ಸಿ ಬಿಳಿ, ಡಿ ಕೆಂಪು. ಉತ್ತರ ಎ ಹಸಿರು. ಮಾನವರು ಅತಿ ಹೆಚ್ಚಾಗಿ ಎಲ್ಲಾ ಬಣ್ಣಗಳಿಗಿಂತ ಹಸಿರು ಬಣ್ಣವನ್ನು ಹೆಚ್ಚು ಉಪಯೋಗಿಸುತ್ತಾರೆ ಅಥವಾ ಬಳಸುತ್ತಾರೆ. ಭಾರತದ 15ನೇ ರಾಷ್ಟ್ರಪತಿ ಯಾರು? ಎ ಸೋನಿಯಾ ಗಾಂಧಿ, ಬಿ ಕೆ ನಾರಾಯಣ್, ಸಿ ದ್ರೌಪದಿ ಮುರ್ಮು, ಡಿ ಪ್ರತಿಭಾ ಪಾಟೀಲ್. ಉತ್ತರ ಸಿ ದ್ರೌಪದಿ ಮುರ್ಮು. ಭಾರತದ 15ನೇ ರಾಷ್ಟ್ರಪತಿ ಮತ್ತು ಪ್ರಥಮ ಬುಡಕಟ್ಟು ಮಹಿಳಾ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಆಗಿದ್ದಾರೆ.